ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಶ್ರೇಷ್ಠ ಮನೆಗೆ ಬಂದು ತಾಂಡವ್ ಬಾಗಿಲು ತಡ್ತಾ ಇರ್ತಾನೆ. ಶ್ರೇಷ್ಠ ಎಲ್ಲಿದೆಯಾ, ಎಲ್ಲಿ ಹೋಗಿದ್ಯಾ, ಬಾಗಿಲು ತೆಗಿ ಅಂತ ಜೋರಾಗಿ ಸಿಟ್ಟಿಂದ ಕುಟ್ತಾ ಇರ್ತಾನೆ. ಆದರೆ ಬಾಗಿಲು ತೆಗಿಯೋದಿಲ್ಲ, ಅಲ್ಲಿ ಯಾರೂ ಇರೋದಿಲ್ಲ. ಈ ಕಡೆ ಭಾಗ್ಯ ಒಂದು ಮನೇಲಿ ನಿಂತ್ಕೊಂಡು ನೋಡ್ತಾನೆ ಇರ್ತಾಳೆ. ಆಮೇಲೆ ಬಾಗಿಲು ತೆಗಿಯಲ್ಲ, ಕೆಳಗಡೆ ಬರ್ತಾನೆ. ಕೆಳಗಡೆ ಬಂದು ಓನರ್ ಆಂಟಿ ಹತ್ರ ಕೇಳ್ತಾನೆ, ಏನಪ್ಪ ನೀನು ಅಂತ ಕೇಳಿದಾಗ ಎಲ್ಲಿ ಶ್ರೇಷ್ಠ ಅಂದಾಗ ಅವಳ ಬೆಳಗ್ಗೆ ಎಲ್ಲಿ ಹೋದ್ಲೋ ಯಾರಿಗೂ ಗೊತ್ತು, ಅವಳು ಇರೋದಕ್ಕಿಂತ ಇಲ್ಲೇ ಇರೋದೇ ಬೆಟರು, ಅವಳಿದ್ರೆ ತೊಂದರೆನೇ ಜಾಸ್ತಿ ಅಂತ ಅವರು ಕೂಡ ಸಿಟ್ಟಲ್ಲಿ ಹೇಳ್ತಾ ಇರ್ತಾರೆ. ಆಮೇಲೆ ಸರಿ ಆಯಿತು ಬೇರೆ ಕಡೆ ಹುಡುಕ್ತೀನಿ ಅಂತ ತಾಂಡವ್ ಬರ್ತಿರ್ಬೇಕಾದ್ರೆ ಅಲ್ಲಿ ಭಾಗ್ಯ ಬರ್ತಾಳೆ. ಹಿಂಗೆ ಕೈ ತಡೆದು ನಿಲ್ಲಿಸ್ಬಿಟ್ಟು, ನೀವೇನು ಇಲ್ಲಿ ಶ್ರೇಷ್ಠನ ಹುಡ್ಕೊಂಡು ಬಂದ್ರಾ ಅಂತ. ಆಗ ಹೌದು ನಾನು ಅವಳನ್ನ ಹುಡ್ಕೊಂಡು ಬಂದೆ, ಸರಿ ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ ಅಂತ ತಾಂಡವ್ ಕೇಳ್ತಾನೆ. ನಾನು ಅವಳ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾಳೆ ಭಾಗ್ಯ. ಏನು ಮಾತಾಡೋದಿತ್ತು ಅಂದಾಗ, ಏನು ಮಾತಾಡೋದಿತ್ತು ಗೊತ್ತಾ, ಅವಳು ಮದುವೆ ಆಗ್ತಿದ್ಲಲ್ಲ ಹುಡುಗ ತರುಣ್ ಯಾರು ಅಂತ ನೋಡೋದಕ್ಕೆ ಬಂದೆ ಅಂದಾಗ ಇವನು ಶಾಕ್ ಆಗಿಬಿಡ್ತಾನೆ. ಎಲ್ಲ ಸತ್ಯ ಹೇಳ್ಬಿಡ್ಲಾ ಭಾಗ್ಯಂಗೆ ಅಂತ ತಾಂಡವ್ ಯೋಚನೆ ಮಾಡ್ತಾ ಇರ್ತಾನೆ. ಬೇಡ ಅಮ್ಮ ಹೇಳಿರೋ ಪ್ರಕಾರ ಏನಾದರೂ ತೊಂದರೆ ಆಗಿಬಿಟ್ರೆ ಕಷ್ಟ, ನನ್ನಿದು ನನಗೆ ತಿರುಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಹೇಳೋದಿಲ್ಲ, ರೇಗ್ತಾ ಇರ್ತಾನೆ ತಾಂಡವ್. ನೀವು ಶ್ರೇಷ್ಠಾಗಿ ತುಂಬ ಕ್ಲೋಸು ಅಂತೀರಾ, ಧಾರೆ ಸೀರೆ ಎಲ್ಲ ಎತ್ಕೊಡೋಕೆ ಹೋಗ್ತೀರಾ, ಅವ್ನ ಫೋಟೋ ನಿಮ್ಮ ಹತ್ರ ಇರಲ್ವಾ, ತೋರಿಸಿ ಅಂತ ಕೇಳ್ತಾಳೆ ಭಾಗ್ಯ. ಆದರೆ ಏನೇನೋ ಸಿಟ್ಟಲ್ಲ, ಅವ್ನ ಫೋಟೋ ನಾನು ಯಾಕೆ ಇಟ್ಕೊಳ್ಳಿ ಅದು ಇದು ಅಂದ್ಬಿಟ್ಟು ಸಾಗಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಹೋಗ್ತಾ ಇರಬೇಕಾದ್ರೆ ಅವರು ಓನರ್ ಬಂದು, ಭಾಗ್ಯ ನೀನೇನಮ್ಮ ಇಲ್ಲಿ ಅಂತ ಮಾತಾಡಿಸ್ತಾರೆ. ನೀವು ಚೆನ್ನಾಗಿದ್ರಾ ಅಂತ ಕೇಳ್ತಾಳೆ. ಹಾಂ ಚೆನ್ನಾಗಿದ್ದೀನಿ, ಶ್ರೇಷ್ಠನ ಸ್ವಲ್ಪ ಮಾತಾಡ್ಸೋದಿತ್ತು ಅದಕ್ಕೆ ಬಂದೆ ಅಂತಾರೆ. ಆಮೇಲೆ ಅವ್ರು ಇನ್ನೂ ಹೋಗೇ ಇಲ್ವಾ ಅಂತ ಹೇಳ್ತಾರೆ. ಯಾರು ಅಂದಾಗ, ಇವ್ರು ನಿಮಗೆ ಗೊತ್ತಾ ಅಂತ ಕೇಳಿದಾಗ, ಶ್ರೇಷ್ಠ ಜೊತೆ ಓಡಾಡ್ತಿದ್ನಲ್ಲ ಅವನು ಅಂತ ಹೇಳ್ತಾರೆ ಅವರು. ಭಾಗ್ಯಂಗೆ ಶಾಕ್ ಆಗಿಬಿಡುತ್ತೆ. ಇನ್ನೊಂದು ಕಡೆ ಗುಂಡಣ್ಣ ಮತ್ತು ತನ್ವಿ ಇಬ್ಬರು ಕೂಡ ಮಾತಾಡ್ಕೊಂಡು ಕ್ರಿಕೆಟ್ ಆಡಬೇಕು ಅದು ಇದು ಅಂದ್ಕೊಂಡು ಸ್ಟೋರ್ ರೂಮ್ಗೆ ಹೋಗಿ ಬ್ಯಾಟು ಬಾಲು ತರಬೇಕು ಅಂತ ಹೋಗ್ತಾ ಇರ್ತಾನೆ. ಅಲ್ಲಿ ಕುಸುಮ ಬಂದು ತಡಿತಾಳೆ. ನೀನು ಆಡೋದು ಬೇಕಾಗಿಲ್ಲ, ಅಲ್ಲಿ ತುಂಬ ಧೂಳಿದೆ, ಹೋಗೋದು ಬೇಡ ಅಂತ. ಯಾಕಂದರೆ ಅಲ್ಲಿ ಶ್ರೇಷ್ಠ ಇರ್ತಾಳೆ. ಅವ್ರ ತಾತ ಕೂಡ ಬಂದ್ಬಿಟ್ಟು ಅವ್ನು ಹೋಗದೇ ಇದ್ರೆ ನಾನು ಹೋಗ್ತೀನಿ ಕುಸುಮ ಅಂತ ಹೇಳಿದ್ರು ಕೂಡ ಬಿಡೋದಿಲ್ಲ, ಹೆಂಗೋ ಸಾಗಾಗ್ತಾಳೆ. ಆಮೇಲೆ ಪೂಜೆ ಮತ್ತು ಕುಸುಮ ಇಬ್ಬರು ಕೂಡ ನೀರು ತೊಗೊಂಡೋಗಿ ಶ್ರೇಷ್ಠ ಹತ್ರ ಕೊಡ್ತಾರೆ. ತುಂಬ ಸುಸ್ತಾಗಿದೆಯಾ ಅನಿಸುತ್ತೆ ಕುಡಿ ಅಂತ. ಆದರೆ ಅವ್ಳು ಕುಡಿಯೋದಿಲ್ಲ. ಕಾಳಜಿ ಮಾಡ್ತಿರೋ ಥರ ನಾಟಕ ಮಾಡಬೇಡಿ ಅಂತಾರೆ. ನೀವು ಬಿಟ್ಟರೆ ಸಾಕು ನನಗೆ ಅಂತ ಕಾಯ್ತಾ ಇರ್ತಾಳೆ ಶ್ರೇಷ್ಠ. ನಾನು ಬಿಡಬೇಕು ಅಂದರೆ ನಿನಗೆ ಕೆಲವು ಕಂಡೀಷನ್ಸ್ ಇದೆ, ನನ್ನ ಮನೆ ತಂಟೆಗೆ ಬರಬಾರ್ದು, ಭಾಗ್ಯಕ್ಕೆ ವಿಷಯ ಹೇಳಬಾರ್ದು, ಆಮೇಲೆ ನನ್ನ ಮಗನ್ನ ಮದುವೆ ಆಗೋ ಕನಸನ್ನ ಬಿಡಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾಳೆ ಕುಸುಮ. ಆದರೆ ನಗ್ತಾಳೆ ಶ್ರೇಷ್ಠ, ಅದನ್ನು ಮಾತ್ರ ನಾನು ನಿಲ್ಲಿಸೋದಕ್ಕಾಗಲ್ಲ ಅಂತ. ಹಾಗೆ ಇನ್ನೊಂದು ಕಡೆ ಭಾಗ್ಯ ಮತ್ತು ಅವರು ಓನರು ಶ್ರೇಷ್ಠ ಜೊತೆ ತುಂಬ ತಿರುಗಾಡೋದು ಇವನೇ ಅಂತ ಹೇಳಿದ್ರು ಭಾಗ್ಯ ನಂಬೋದಿಲ್ಲ. ಯಾಕಮ್ಮ ಹಾಗೆ ಅನ್ಕೋತೀರಾ, ಅವರು ಫ್ರೆಂಡ್ಸೇ ಆಗಿರ್ಬೋದು, ಜೊತೆಗೆ ಜಾಸ್ತಿ ಓಡಾಡ್ತಾ ಇದ್ದಾರೆ ಅಂದರೆ ಅವರು ಸ್ನೇಹಿತರೇ ಆಗಿರ್ಬೋದು ಅಂತ ನಂಬೋದಿಲ್ಲ ಭಾಗ್ಯ ಅಲ್ಲಿ. ಆಮೇಲೆ ಅಲ್ಲಿಂದ ಸರಿ ಆಯಿತು ನಾನು ಅಂತ ಕೆಲಸ ಇದೆ ಅಂದ್ಬಿಟ್ಟು ಭಾಗ್ಯನೂ ಬಂದ್ಬಿಡ್ತಾಳೆ. ಈ ಕಡೆ ಮನೇಲಿ ಕುಸುಮ ಒಬ್ಬರೇ ಏನು ಮಾಡೋದು, ಇನ್ನೊಂದು ತಿಂಗಳಲ್ಲಿ ನಾನು ಹೇಗಪ್ಪ ಭಾಗ್ಯನ ರೆಡಿ ಮಾಡೋದು, ಚಾಲೆಂಜ್ ಬೇರೆ ಮಾಡಿಬಿಟ್ಟಿದ್ದೀನಿ ಅಂತ ಎಲ್ಲನೂ ನೆನೆಸ್ಕೋತಾ ಇರ್ತಾಳೆ. ಅಂದರೆ ತಾಂಡವ್ ಜೊತೆ ಕೊಟ್ಟಿರೋ ಮಾತನ್ನೆಲ್ಲ. ಅಲ್ಲಿಗೆ ತಾಂಡವ್ ಕೂಡ ಬರ್ತಾನೆ. ಬಂದಾಗ ಕೇಳ್ತಾನೆ, ಓ ಗ್ರೇಟ್ ಕುಸುಮ ಅವರು, ಏನು ಕುಸುಮ ಅಮ್ಮೆ ಅವರು ಈ ಥರ ಕೂತ್ಕೊಂಡು ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಮುದ್ದಿನ ಸೊಸೆ ಅಂದರೆ ಇನ್ವೆಸ್ಟಿಗೇಷನ್ ಕೆಲಸಕ್ಕೆ ಹೋಗಿದ್ದಾರೆ, ಹೋಟೆಲ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋದು ಬಿಟ್ಬಿಟ್ಟು ಏನೇನೋ ಊರು ಸಾಬ್ರಿಗೆಲ್ಲ ಹೋಗಿದ್ದಾರೆ, ಆ ಶ್ರೇಷ್ಠ ಮನೆಗೆ ಹೋಗಿದ್ದಾಳೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೇಳ್ತಾನೆ. ಅಲ್ಲಿ ಇಬ್ಬರು ಕೂಡ ಜಗಳ ಆಡ್ತಾ ಇರ್ತಾರೆ. ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನೀನೇನು ಹೇಳಬೇಡ ಅಂದಾಗ ಅಷ್ಟೊತ್ತಿಗೆ ಭಾಗ್ಯನೂ ಬರ್ತಾಳೆ. ಆಗ ಕುಸುಮ, ನಿನಗೆ ಆ ಶ್ರೇಷ್ಠ ಸುದ್ದಿಗೆ ಹೋಗಬೇಡ ಅಂದರೂ ಯಾಕೆ ಹೋಗ್ತಿದೀಯಾ ನೀನು ಅಂತ ರೇಗ್ತಾರೆ. ನನಗೆ ಕೆಲವೊಂದು ಸತ್ಯ ಗೊತ್ತಾಗಬೇಕಾಗಿದೆ ಅತ್ತೆ, ಅದನ್ನು ತಿಳ್ಕೊಳ್ಳೇಬೇಕು, ಕೆಲವರು ಎಲ್ಲನೂ ಮುಚ್ಚಿಡ್ತಾ ಇದ್ದಾರೆ, ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬಂದೇ ಬರುತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ಬಿಟ್ಟು ಮೇಲ್ಗಡೆ ಹೋಗ್ತಾಳೆ. ತಾಂಡವ ಮುಖದಲ್ಲಿ ಖುಷಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಗಾಬರಿ ಆಗಿಬಿಡುತ್ತೆ ಕುಸುಮ ಅವ್ರಿಗೆಲ್ಲ, ಪೂಜಾ ಮತ್ತು ಅವ್ರಿಗೆಲ್ಲ. ಆಮೇಲೆ ಇಬ್ಬರು ಕೂಡ ಮೇಲ್ಗಡೆ ಹೋದರೆ ಈ ಕಡೆ ಕುಸುಮ ಅವ್ರು ನಾವೇನಾದರೂ ಒಂದು ಮಾಡಲಿಲ್ಲ ಅಂದರೆ ನನ್ನ ಸೊಸೆ ನನ್ನ ಕೈ ತಪ್ಪು ಹೋಗ್ತಾಳೆ, ಏನಾದರೂ ಮಾಡಬೇಕು ಪೂಜಾ ಅಂತ ಪೂಜನ ಜೊತೆ ಹೇಳ್ತಾ ಇರ್ತಾರೆ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.